ಕಮ್ಮನಹಳ್ಳಿಯ ಕ್ಯೂರಾ ಆಸ್ಪತ್ರೆಗಳು ಅಮ್ಮ ಕಾರ್ಡಿಯಕ್ ಕೇರ್ ಸಹಯೋಗದೊಂದಿಗೆ ಇಂದು ಅತ್ಯಾಧುನಿಕ ಕ್ಯಾಥಿಟರೈಸೇಷನ್ ಪ್ರಯೋಗಾಲಯ ಕ್ಯಾಥ್ ಲ್ಯಾಬ್ ಉದ್ಘಾಟನೆ ಮಾಡಲಾಯಿತು. ಉದ್ಘಾಟನಾ ಸಮಾರಂಭದಲ್ಲಿ ಚಿಕ್ಕಮಗಳೂರಿನ ಸ್ವರ್ಣಪೀಠಿಕಾಪುರದ ಪೂಜ್ಯ ಅವಧೂತ ಶ್ರೀ ವಿನಯ್ ಗುರೂಜಿ ಮತ್ತು ಒಕ್ಕಲಿಗರ ಸಂಘದ ಅಧ್ಯಕ್ಷ ಬಿ ಕೆಂಚಪ್ಪಗೌಡ ಉಪಸ್ಥಿತರಿದ್ದರು. ಕ್ಯೂರಾ ಆಸ್ಪತ್ರೆಗಳಲ್ಲಿ ಹೊಸದಾಗಿ ಸ್ಥಾಪಿಸಲಾದ ಕ್ಯಾಥ್ ಲ್ಯಾಬ್ ಸುಧಾರಿತ ಹೃದಯ ಆರೈಕೆಯನ್ನು ನೀಡಲು ವ್ಯವಸ್ಥೆಗೊಳಿಸಲಾಗಿದೆ. ಹೃದಯ ಸಂಬಂಧಿತ ಸಮಸ್ಯೆಗಳಿಗೆ ಸಮಗ್ರ ರೋಗನಿರ್ಣಯ ಮತ್ತು ಇತರೆ ಅಗತ್ಯ ಸೇವೆಗಳನ್ನು ನೀಡುತ್ತದೆ. ಕ್ಯೂರಾ ಆಸ್ಪತ್ರೆಗಳು ಮತ್ತು ಅಮ್ಮ ಕಾರ್ಡಿಯಕ್ ಕೇರ್ ಸೆಂಟರ್ನಲ್ಲಿ ಸುಧಾರಿತ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿದ್ದು, ನಿಖರ ಮತ್ತು ಕನಿಷ್ಠ ಆಕ್ರಮಣಕಾರಿ ಕಾರ್ಯವಿಧಾನಗಳನ್ನು ಒದಗಿಸುವುದನ್ನು ಖಚಿತಪಡಿಸುತ್ತದೆ. ತ್ವರಿತ ಚೇತರಿಕೆ ಸಮಯ ಮತ್ತು ಉತ್ತಮ ರೋಗಿಯ ಸುಧಾರಿತ ಉತ್ತಮ ಫಲಿತಾಂಶಗಳನ್ನು ನೀಡಲಿದೆ. ಎಲ್ಲರಿಗೂ ನಮಸ್ಕಾರ, ಮೀಡಿಯಾ ಅವ್ರಿಗೆ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಈ ಕ್ಯೂರಾ ಹಾಸ್ಪಿಟಲ್, ಸೊ ಡಾಕ್ಟರ್ ನಿಶ್ಚಲ್ ಸರ್ ಅಂಡ್ ಶ್ವೇತಾ ಮೇಡಮ್ ಇಸ್ ದ ಫೌಂಡರ್ಸ್ ಆ್ಯಂಡ್ ಮೆಡಿಕಲ್ ಡೈರೆಕ್ಟರ್. ಐ ಕಂಗ್ರ್ಯಾಚುಲೇಟ್ ದೆಮ್. ಯಾಕೆಂದರೆ ಆ್ಯಸ್ ಎ ಅಮ್ಮ ಕಾರ್ಡಿಯಕ್ ಕೇರ್ ಚೇರ್ಮನ್, ಆ್ಯಸ್ ಎ ಕಾರ್ಡಿಯಾಲಜಿಸ್ಟ್, ನಾನು ಏನು ಹೇಳ್ತೀನಿ ಅಂದರೆ, ಎಷ್ಟೋ ಕ್ಯಾಥ್ಲ್ಯಾಬ್ ಇದೆ. ಈಗ ಕ್ಯಾಥ್ಲ್ಯಾಬ್ ಇಲ್ಲಿನೂ ಶುರು ಮಾಡಿದ್ರು. ನಮ್ಮ ಉದ್ದೇಶ ಮೇನ್ ಉದ್ದೇಶ ಏನಂದರೆ, ಈಗ ಗುರುಜಿ ಅವರು, ಸ್ವಾಮಿ ಅವರು ಹೇಳಿದ್ದರು, ದ ಹ್ಯುಮ್ಯಾನಿಟಿ ಆ್ಯಂಡ್ ಎಥಿಕ್ಸ್ ಮಿಸ್ ಆಗ್ತಾ ಇದೆ. ಎಲ್ಲ ಕಡೆ ಕ್ಯಾಥ್ಲ್ಯಾಬ್ ಇದೆ, ಪ್ರೊಸೀಜರ್ಸ್ ಮಾಡ್ತಾಯಿದ್ರು. ಬಟ್ ನಾವೇನಂದರೆ ಮೇನ್ ಉದ್ದೇಶ, ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಅಂದರೆ, ಈಗ ಮೊನ್ನೆ ನೋಡಿದ್ದೀವಿ ನಾವು ಚಾಮರಾಜನಗರದಲ್ಲಿ ನೋಡಿದ್ದೀವಿ, 8 ವರ್ಷ ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಕ್ಲಾಸಲ್ಲಿ. ಬೇರೆ ಏನಂದರೆ ಇವ್ರಿಗೆಲ್ಲ ಸ್ವಲ್ಪ ಜನ ಹತ್ರ ದುಡ್ಡು ಇರುತ್ತೆ, ಸ್ವಲ್ಪ ಜನ ಹತ್ರ ದುಡ್ಡು ಇರಲಿಲ್ಲ. ನಾವೇನಂದರೆ ಕ್ವಾಲಿಟಿ ಸರ್ವೀಸು, ಅದ್ರ ಜೊತೆಗೆ ಎಫೋರ್ಡೆಬಲ್ ಪ್ರೈಸ್. ಅಂದರೆ ಎಷ್ಟೋ ಜನ ದೊಡ್ಡ ಹಾಸ್ಪಿಟಲ್ಗೆ, ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗಬೇಕು, ಬಟ್ ದುಡ್ಡು ಏನಾದರೂ ಜಾಸ್ತಿ ಆಗುತ್ತೆ ಅಂತ ಅದು ನೆಗ್ಲೆಕ್ಟ್ ಮಾಡಿಬಿಟ್ಟು ಅದರಿಂದನೇ ತುಂಬ ಜೀವನ ಹೋಗ್ತಾ ಇದೆ. ರೋಡ್ ಮೇಲೇ ಟೀ ಕುಡಿಯುವಾಗ, ಟಿಫಿನ್ ತಿನ್ನುವಾಗ ಅಲ್ಲೇ ಸತ್ತೋಗ್ತಾಯಿದ್ರು ಜನ. ಅವ್ರಿಗೆಲ್ಲ ಏನಂದರೆ ಹಾಸ್ಪಿಟಲ್ ದೊಡ್ಡದಿದೆ, ಪ್ರೈವೇಟ್ ಇದೆ, ಜಾಸ್ತಿ ಮಾಡಬೇಕು ಅಂತ ಏನಿಲ್ಲ. ಇಲ್ಲಿ ಎಫೋರ್ಡೆಬಲ್ ಪ್ರೈಸಸ್ಸಿಂದ ನಾವು ಆ್ಯಂಜಿಯೋಗ್ರಾಮ್ ಮಾಡ್ತೀವಿ. ಅಕಸ್ಮಾತ್ ಬ್ಲಾಕ್ ಏನಾದರೂ ಜಾಸ್ತಿ ಇದ್ದರೆ ಸ್ಟಂಟ್ ಹಾಕ್ತೀವಿ. ಮತ್ತು ಪೇಸ್ ಮೇಕರ್ ಅಂದರೆ ಹಾರ್ಟಲ್ಲಿ ಹೋಲ್ ಇದ್ರೇನು ನಾವು ಡಿವೈಸಸ್ಸಿಂದ ಕ್ಲೋಸ್ ಮಾಡ್ತೀವಿ. ಲೇಟೆಸ್ಟ್ ಪ್ರೊಸೀಜರ್ ಎಲ್ಲ ಇದೆ. ಬಟ್ ಏನಂದರೆ ನಾವು ವಿತ್ ಆಲ್ ದ ಲವ್, ಪ್ಯಾಷನ್, ಎಥಿಕ್ಸ್, ಹ್ಯುಮ್ಯಾನಿಟಿಯಿಂದ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಿ ನಾವು. ಬಟ್ ಅದ್ರ ಜೊತೆಗೆ ಏನಂದರೆ, ಈಗ ಅಕಸ್ಮಾತ್ ಏನಾದರೂ ಹಾರ್ಟ್ ಅಟ್ಯಾಕ್ ಏನಾದರೂ ಬಂದ್ರೇನು, ನಮ್ಮ ಉದ್ದೇಶ ಮೇನ್ ಅಂದರೆ, ಹಾರ್ಟ್ ಅಟ್ಯಾಕ್ ಬಂದರೆ ತುಂಬ ಹಾಸ್ಪಿಟಲ್ಸ್ ನೋಡಿರ್ತಾರೆ, ಇದು ದುಡ್ಡಿದ್ರೇ ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ. ಅದಿಲ್ಲ, ನಾವು ಫಸ್ಟ್ ಪ್ರಯಾರಿಟಿ ಈಸ್ ಪೇಷಂಟ್ ಸೇವಿಂಗ್. ಸೊ ಅವ್ರ ಲೈಫ್ ಪ್ರಯಾರಿಟಿ ಈಸ್ ದ ಮೇನ್ ಪರ್ಸನ್. ಈಗ ಸ್ವಲ್ಪ ಜನ ಹತ್ರ ಇರುತ್ತೆ, ಸ್ವಲ್ಪ ಜನ ಇಲ್ಲ. ಬಟ್ ಏನಂದರೆ, ನಾವು ಕ್ವಾಲಿಟಿ ಸರ್ವಿಸ್ ಕೊಟ್ಬಿಟ್ಟು ಎಲ್ಲರನ್ನೂ ಸೇವ್ ಮಾಡಬೇಕಂತ ನಮ್ಮ ಉದ್ದೇಶದಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಎಲ್ಲರೂ ಬೇಕು. ಸೊ ನಾವು 24/7 ಎಮರ್ಜೆನ್ಸಿ, ಕಾರ್ಡಿಯಾಲಜಿ, ಆಲ್ ದ ಸರ್ವೀಸಸ್ ನಾವು ಇಲ್ಲಿ ಪ್ರೊವೈಡ್ ಮಾಡ್ತಾಯಿದ್ವಿ. ದಯವಿಟ್ಟು ಎಲ್ಲರೂ ಉಪಯೋಗಿಸ್ಬೋದು. ಸೊ ಹಿಂಗೊಂದು ಮೇಯ್ನ್ ಉದ್ದೇಶ ಏನಂದರೆ, ತುಂಬ ಜನಕ್ಕೆ ಹಾರ್ಟ್ ಬಗ್ಗೆ ತುಂಬ ಡೌಟ್ಸ್ ಇರುತ್ತೆ. ಎಷ್ಟೆಷ್ಟು ಜನ ಡಾಕ್ಟರ್ಸ್ ಹತ್ರ ಹೋಗ್ತಾರೆ. ಇಲ್ಲಿ ಡಾಕ್ಟರ್ಸು, ಸ್ಟಾಫು, ಮತ್ತು ಇಲ್ಲಿ ಎಂಟ್ರೆನ್ಸಿಂದ ಎಕ್ಸಿಟ್ ವರ್ಕು ಸ್ಟಾಫು, ಅಂದರೆ ನರ್ಸಿಂಗ್ ಸ್ಟಾಫ್ ಆಗಲಿ, ಇಲ್ಲ ಅಂದರೆ ಕಾರ್ಡಿಯಾಲಜಿಸ್ಟ್ ಆಗಲಿ, ಇಲ್ಲ ಅಂದರೆ ಬೇರೆ ಫಿಸಿಷಿಯನ್ಸ್ ಆಗಲಿ, ಎಲ್ಲರೂ ಡಾಕ್ಟರ್ಸ್ ಏನಂದರೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ತುಂಬ ಜನ ಒಂದು 10 ಡೌಟ್ ಇದ್ದರೆ ಡಾಕ್ಟರ್ನ 1-2 ಡೌಟ್ ಕೇಳಿಬಿಟ್ಟು ಮಿಕ್ಕಿದೆಲ್ಲ ಗೂಗಲಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ. ರಾಂಗ್ ಪಾತ್ವೇದಲ್ಲಿ ಹೋಗ್ಬಿಟ್ಟು ಅವರೇ ಹಾಲು ಮಾಡಿಸ್ಕೊತಾರೆ. ಅದರಿಂದ ಏನಂದರೆ, ಇಲ್ಲಿ ಡಾಕ್ಟರ್ಸ್ ಎಲ್ಲ ಏನಂದರೆ, ಫಸ್ಟ್ ಮೇಯ್ನ್ ಥಿಂಗ್ ಏನಂದರೆ, 10 ಇಲ್ಲ 20 ಪ್ರಶ್ನೆ ಇದ್ರೇನು ನಾವು ಎಲ್ಲ ಹೇಳ್ಕೊಡ್ತೀವಿ ಹೆಂಗಿರಬೇಕು ಏನು ಅಂತ. ಸೊ ಕೈಂಡ್ಲಿ ಯುಟಿಲೈಸ್ ದಿಸ್ ಆಪರ್ಚುನಿಟಿ. ಈಗ ಕ್ಯೂರಾ ಹಾಸ್ಪಿಟಲ್ಸ್ 24/7 ಕಾರ್ಡಿಯಾಲಜಿ ಪ್ರೊಸೀಜರ್ಸ್ ನಾವು ಅಟ್ ಎಫೋರ್ಡೆಬಲ್ ಪ್ರೈಸ್ ವಿತ್ ಹ್ಯುಮ್ಯಾನಿಟಿ, ಎಥಿಕ್ಸಿಂದ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಧನ್ಯವಾದಗಳು. ಡಾಕ್ಟರ್ ನಾರಾಯಣ ಸ್ವಾಮಿ ಅಂತ
ವಕೀಲ ಸಂಘ ಡೈರೆಕ್ಟ್ರು ಮತ್ತು ಚೇರ್ಮನ್ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸು. ನಾನು ಡಾಕ್ಟ್ರಾಗಿ ಸುಮಾರು ಒಂದು 25 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಆವಾಗ ನಾವು ಸಾಮಾನ್ಯವಾಗಿ ನೋಡುವಂಥದ್ದು, ಯಾವುದೇ ಒಂದು ತೊಂದರೆಗಳು ಬಂದರೆ ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ಅಥವಾ ಸಮಯ ಇರುತ್ತೆ. ಈ ಹಾರ್ಟ್ಗೆ ರಿಲೇಟೆಡ್ ತೊಂದರೆಗಳೇನಾದರೂ ಬಂದರೆ ಅದು ಕೆಲವು ನಿಮಿಷಗಳಲ್ಲಿ ಮತ್ತು ಕೆಲವು ಅವರ್ಸಲ್ಲಿ ಪೇಷಂಟ್ನ ಪ್ರಾಣಕ್ಕೆ ಭಾಳ ತೊಂದರೆ ಆಗುತ್ತೆ. ಅದರಿಂದ ಮೊದಲು ಒಂದು 10 ವರ್ಷ ಹಿಂದ್ಗಡೆ ಬೆಂಗಳೂರಲ್ಲಿ ಈ ಥರ ಕ್ಯಾತ್ ಲ್ಯಾಬ್ಗಳು ಹಾಸ್ಪಿಟ್ಲ್ಗಳು ಇರ್ತಿರ್ಲಿಲ್ಲ. ಈಗ ಈ ಒಂದು ಏರಿಯಾದಲ್ಲಿ ಫಸ್ಟ್ ಟೈಮ್ ಒಂದು ಅಡ್ವಾನ್ಸ್ಡ್ ಕ್ಯಾತ್ ಲ್ಯಾಬ್ ಸರ್ವೀಸಸ್ಸು ಇಲ್ಲಿ ಬಂದಿದೆ. ಇಲ್ಲಿ ಎಲ್ಲ ರೀತಿಯ ಒಂದು ಕೈಯಿಂದ ಆಪ್ರೇಷನ್ ಮಾಡುವಂಥ ಕೆಲವು ಕೆಲಸಗಳನ್ನು ಬರೀ ಕ್ಯಾತ್ ಲ್ಯಾಬಲ್ಲೇ ಮಾಡಿ ಅದನ್ನು ಸರಿ ಮಾಡುವಂತಹ ಒಂದು ಅಡ್ವಾನ್ಸ್ಡ್ ಮಿಷನ್ನು ತಂದಿದ್ದಾರೆ. ಈವನ್ ಬ್ರೈನಲ್ಲಿ ಸ್ಟ್ರೋಕ್ ಆಯಿತು, ಎಮರೇಜ್ ಆಯಿತು, ಅಥವಾ ಹಾರ್ಟಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು, ಅಥವಾ ಕಾಲಲ್ಲಿ ಡಯಾಬಿಟಿಸಿಂದ ಗ್ಯಾಂಗ್ರೀನ್ ಆಯಿತು, ಅಥವಾ ಕಿಡ್ನಿಯಲ್ಲಿ BP ಜಾಸ್ತಿಯಾಗಿ ಅಥವಾ ಕಿಡ್ನಿಯಲ್ಲಿ ಏನಾದರೂ ಬ್ಲಾಕೇಜ್ ಆಯಿತು, ಇಂಥವನ್ನೆಲ್ಲ ಈ ಥರ ಒಂದು ಅಡ್ವಾನ್ಸ್ಡ್ ಕ್ಯಾತ್ ಲ್ಯಾಬ್ ಮಿಷನ್ ಇರೋದ್ರಿಂದ ಇದನ್ನು ಇಮಿಡಿಯೇಟಾಗಿ ಯಾವುದೇ ರೀತಿಯಲ್ಲಿ ಆಪ್ರೇಷನ್ ಇಲ್ದಂಗೆ ಸಣ್ಣ ಒಂದು ಇಂಜೆಕ್ಷನ್ ಮೂಲಕ ಅದರಲ್ಲಿ ಕೆಥೆಟರ್ಸ್ ಹಾಕಿ ಸರಿ ಮಾಡುವಂತಹ ಒಂದು ಟೆಕ್ನಾಲಜಿ ಬಂದಿದೆ. ಆ ಥರ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರುವಂತಹ ಈ ಮಿಷನನ್ನು ಈ ಆಸ್ಪತ್ರೆಯಲ್ಲಿ ಈಗ ಅಳವಡಿಸ್ಕೊಂಡಿದ್ದಾರೆ. ಇದರಿಂದ ಜನಕ್ಕೆ ಎಷ್ಟು ಸುಮಾರು ದಿನಗಳ ಆಸ್ಪತ್ರೆಯಲ್ಲಿ ಉಳ್ಕೊಳ್ಳುವಂಥ ಟ್ರೀಟ್ಮೆಂಟ್ ಕೊಡುವಂಥ ಒಂದು ಅವಕಾಶ ಇರಲ್ಲ. ಆಪ್ರೇಷನ್ ಮಾಡಿಸ್ಕೊಂಡು 1 ದಿವಸ 2 ದಿವಸದಲ್ಲೇ ಮನೆಗೆ ಹೋಗ್ಬೋದು. ಜಾಸ್ತಿ ದಿವಸ ಆಸ್ಪತ್ರೆಯಲ್ಲಿ ಇರುವಂಥ ನೆಸಿಟಿ ಇರಲ್ಲ ಮತ್ತು ಬೇಗ ಕಾಯಿಲೆಯನ್ನು ಕಂಡುಹಿಡಿಯೋಕ್ಕೆ ಕೂಡ ಒಂದು ಅವಕಾಶ ಇದೆ. ಸೊ ಇದು ಭಾಳ ಅಡ್ವಾನ್ಸ್ಡ್ ಮಿಷನರಿ ಇರೋದ್ರಿಂದ ಬೆಂಗಳೂರಿನಲ್ಲಿ ಕೆಲವೇ ಹಾಸ್ಪಿಟ್ಲ್ಗಳಲ್ಲಿ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿರುವಂಥ ಮಿಷನರಿ ಇದು, ಕೆಲವು ಮಿಷನರಿಗಳಲ್ಲಿ ಇದೊಂದಾಗಿರುತ್ತೆ. ಅದರಿಂದ ಈ ಏರಿಯಾದಲ್ಲಿರುವಂಥ ಜನರು ಇದನ್ನು ಒಂದು ಫೆಸಿಲಿಟೀಸ್ನ ಉಪಯೋಗಿಸ್ಕೋಬೋದು. ಯಾಕಂದರೆ ಇದಕ್ಕೆ ನೀವು ಎಲ್ಲೋ ಜಯದೇವಾಗೋ ಅಥವಾ ಪೋರ್ಟಿಸ್ಗೋ ಅಥವಾ ಇನ್ನೊಂದು ಮೆಡ್ರಾಸ್ಗೋ ಅಥವಾ ಬಾಂಬೆಗೋ ಹೋಗುವಂಥ ನೆಸಿಟಿ ಇಲ್ಲ. ಅಲ್ಲೋದ್ರೂ ಕೂಡ ಇದೇ ಥರ ಇಕ್ವಿಪ್ಮೆಂಟ್, ನೀವು ಅಮೇರಿಕಾಗೆ ಹೋದರೂ ಕೂಡ ಇದೇ ಇಕ್ವಿಪ್ಮೆಂಟೇ ಸಿಕ್ಕುತ್ತೆ. ಅದರಿಂದ ಎಲ್ಲ ಥರ ಅಡ್ವಾನ್ಸ್ಡ್ ಕಾಂಪ್ಲಿಕೇಟೆಡ್ ಒಂದು ಪ್ರೊಸೀಜರ್ಸ್ನ ಈ ಒಂದು ಕ್ಯಾತ್ ಲ್ಯಾಬಲ್ಲಿ ಮಾಡಿ, ಈಗ ಚೆಸ್ಟಲ್ಲಿ ಈಗ ಏನು ಮಕ್ಕಳಿಗೆ ಯಾವುದೇ ಒಂದು ಹಾರ್ಟಲ್ಲಿ ಹೋಲಿದ್ರೆ ಓಪನ್ ಹಾರ್ಟ್ ಸರ್ಜರಿ ಮಾಡ್ತಾಯಿದ್ರು. ಇವಾಗ ಅದು ಬೇಕಾಗಿಲ್ಲ. ಈ ಮಿಷನನ್ನು ಉಪಯೋಗಿಸ್ಬಿಟ್ಟು ಒಂದು ಇಂಜೆಕ್ಷನ್ ಮೂಲಕ ಡಿವೈಸ್ ಹಾಕಿ ಒಳಗಡೆ ಹಾರ್ಟಲ್ಲಿರುವಂಥ ಹೋಲ್ನ ಕ್ಲೋಸ್ ಮಾಡ್ಬೋದು. ಆ ಥರ ಫೆಸಿಲಿಟಿ ಇರುವಂಥ ಇದೊಂದು ಮಿಷನರಿ ಆಗಿರೋದ್ರಿಂದ ಈ ಒಂದು ಟೆಕ್ನಾಲಜಿ ಎಲ್ಲರೂ ಈ ಏರಿಯಾದಲ್ಲಿರೋ ಜನ ಉಪಯೋಗಿಸ್ಕೊಂಡು ಇದನ್ನು ಸದುಪಯೋಗ ಪಡಿಸ್ಕೋಬೋದು. ಇದು ಅಫೋರ್ಡಬಲ್ ಪ್ರೈಸಸ್ಸಲ್ಲಿ ಇದೆ. ಮತ್ತು ಸರ್ಕಾರದ ಎಲ್ಲ ಒಂದು ಏನು ಸ್ಕೀಮ್ಗಳಿದೆ, ಆಯುಷ್ಮಾನ್ ಭಾರತ್, ಯಶಸ್ವಿನಿ ಸ್ಕೀಮ್ಗಳು ಮತ್ತು ರೈಲ್ವೆ, ಇವೆಲ್ಲ ಅಟ್ಯಾಚ್ಮೆಂಟ್ ಈ ಆಸ್ಪತ್ರೆಯಲ್ಲಿದೆ. ಅಂದರೆ ಇವನ್ ಬಡವ್ರಿಗೆ ಕೂಡ ಇದರಲ್ಲಿ ಇಲ್ಲಿ ಟ್ರೀಟ್ಮೆಂಟ್ ಸಿಕ್ಕುತ್ತೆ. ಬರೀ ಶ್ರೀಮಂತರಿಗೆ ಮತ್ತು ಜಾಸ್ತಿ ಕಾಸ್ಟು ಅನ್ನೋದೇನಿಲ್ಲ. ಸೊ ಅದರಿಂದ ಜನ ಜಾಸ್ತಿ ಇದನ್ನು ಉಪಯೋಗಿಸ್ಕೋಬೇಕು ಅನ್ನೋ ಒಂದು ರೀತಿಯಲ್ಲಿ ನಾನು ಎಲ್ಲರಲ್ಲೂ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು 10 ದೇವಸ್ಥಾನಕ್ಕಿಂತ ತೂಕ ಇರೋದು ಒಂದು ಹಾಸ್ಪಿಟ್ಲಿಗೆ ಅಂತ ನನ್ನ ಭಾವನೆ. ಡಾಕ್ಟರ್ ನಿಶ್ಚಲ್ ಮತ್ತು ಶ್ವೇತಾ ಅವರ ದಂಪತಿಗಳು ಇವತ್ತು ಅವರ 2ನೇ ಹಾಸ್ಪಿಟಲನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಈಗಷ್ಟೇ ನಮ್ಮ ಡಾಕ್ಟರ್ ಅವರು ಹೇಳಿದಾಗೆ ದೇವರ ಪ್ರತಿರೂಪ ಪ್ರಪಂಚದಲ್ಲಿ ಯಾರಿದ್ದರೆ ಒಂದು ಪ್ರಾಣ ಕೊಟ್ಟ ತಾಯಿ, ಇನ್ನೊಂದು ಪ್ರಾಣ ಉಳಿಸೋ ಡಾಕ್ಟರ್ ಅಂತ ಹೇಳಿ. ಯಾಕೆಂದರೆ ಆ ವೃತ್ತಿ ಅಷ್ಟು ಎಥಿಕ್ಸ್ ಮತ್ತು ಕಂಪ್ಯಾಷನ್ ಇರೋ ವೃತ್ತಿ. ನಾರ್ಮಲಿ ನರ್ಸಿಂಗ್ ಮತ್ತು ಡಾಕ್ಟ್ರುಗಳಿಗೆ ದೇವಸ್ಥಾನಕ್ಕೆ ಹೋಗೋದು ಬೇಡ ಅಂತ ನಾನು ಹೇಳ್ತಾ ಇರ್ತೀನಿ. ಯಾಕೆ ಕಲ್ಲು ದೇವರ ಸೇವೆಯಿಂದನೇ ಮೋಕ್ಷ ಆಗುತ್ತೆ ಅಂದರೆ ಜೀವಂತ ದೇವರ ಸೇವೆ ಡಾಕ್ಟ್ರ್ ಕೆಲಸ. ಸೊ ನಾನೆಲ್ಲ ಡಾಕ್ಟ್ರುಗಳಿಗೆ ರಿಕ್ವೆಸ್ಟ್ ಮಾಡೋದೇನು ಅಂದರೆ, ಈಗ ಡಾಕ್ಟ್ರಲ್ಲಿ ಮೇಲೆ ಮಾತಾಡ್ತಾ ಹೇಳಿದರು, ಎಥಿಕ್ಸ್ ಹೋಗಿ ಕಮರ್ಷಿಯಲೈಸೇಷನ್ ಶುರುವಾದಾಗ ಇಟ್ ಈಸ್ ಎ ಎಂಟರ್ಪ್ರಿನರ್ಶಿಪ್ ಆಗ್ತದೆ. ಸೊ ಇಟ್ ಈಸ್ ನಾಟ್ ಡಿವೈನಿಟಿ. ಸೊ ಪ್ರತಿ ಹಾಸ್ಪಿಟ್ಲು ಡಿವೈನ್ ಆಗಿರಬೇಕು. ಈ ಮಾತ್ರೆಗಳಿಗಿಂತ ಜಾಸ್ತಿ ಕೆಲಸ ಮಾಡೋದು ಅಲ್ಲಿ ಫ್ಯಾಕಲ್ಟಿಯಲ್ಲಿರೋ ಸ್ಮೈಲು, ಡಾಕ್ಟ್ರು ಕೊಡೋ ಕಾನ್ಫಿಡೆನ್ಸು, ಮತ್ತು ಒಬ್ಬ ಪ್ರಾಣ ಹೋಗ್ತಿರೋ ವ್ಯಕ್ತಿಗೆ ನಾನಿದ್ದೀನಿ ಅಂತ ಹೇಳೋ ಧೈರ್ಯ ಮಾಡೋದು ಡಾಕ್ಟ್ರು ಮಾತ್ರ. ಮತ್ತು ಉಳಿದವರೆಲ್ಲ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋಣ ಅಂತಾರೆ. ಸೊ ಆ ಡಾಕ್ಟ್ರು ಮುಖದಲ್ಲಿನ ಸ್ಮೈಲು, ಕಾನ್ಫಿಡೆನ್ಸು, ಆ ಪೇಷಂಟಿನ ಕಾಯಿಲೆ ಕ್ಯೂರ್ ಮಾಡ್ತೀನಿ, ಅವನನ್ನು ಮತ್ತೆ ರೀಬೂಸ್ಟ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರೋ ಡಾಕ್ಟ್ರುಗಳು ಭೂಮಿಯಲ್ಲಿರೋ ದೇವರಿದ್ದ ಹಾಗೆ. ಸೊ ಆ ಮೆಂಟ್ಯಾಲಿಟಿಯಲ್ಲಿ ಡಿವೈನಿಟಿ ಮತ್ತು ಹ್ಯುಮ್ಯಾನಿಟಿ, ಕಂಪ್ಯಾಷನ್, ಈ 3 ವರ್ಡ್ಸ್
ಹಾಸ್ಪಿಟ್ಲಲ್ಲಿ ಇರಬೇಕಾದ ಮಂತ್ರಗಳಾಗಿರಬೇಕು. ಸೊ ಆ ಮಟ್ಟದ ಎಥಿಕ್ಸಿಂದ ಈ ಹಾಸ್ಪಿಟ್ಲು ಮುಂದುವರಿಲಿ. ಇನ್ನು ಇದೇ ಥರ ಹಾಸ್ಪಿಟ್ಲುಗಳು ಹಳ್ಳಿಯಲ್ಲಿ, ಯಾಕೆ ಸಿಟಿಗಳಿಗಿಂತ ಹಾಸ್ಪಿಟ್ಲು ನೀಡಿರೋದು ಒಂದು ಊರಿಗೆ ದೇವಸ್ಥಾನದಕ್ಕಿಂತ ಮುಖ್ಯ ಒಂದು ಸ್ಕೂಲು, ಇನ್ನೊಂದು ಹಾಸ್ಪಿಟ್ಲು. ಸೊ ಹಾಗಾಗಿ ಹಾಸ್ಪಿಟ್ಲಲ್ಲಿ ಪ್ರತಿ ಮನುಷ್ಯನಿಗೆ ಪ್ರಾಣ ಉಳಿಸೋ ಜಾಗ. ಆ ಜಾಗ ಇನ್ನೂ ಈ ದಂಪತಿಗಳ ಸೇವೆ ರಿಮೋಟ್ ಪ್ಲೇಸಸ್ಸಿಗೂ ತಲುಪಲಿ. ಎಲ್ಲ ರಾಜ್ಯದಲ್ಲೂ ಬೇರೆ ಬೇರೆ ರಾಜ್ಯಗಳಲ್ಲೂ ವೈದ್ಯಕೀಯ ಸೇವೆ ವಿತ್ ಎಥಿಕ್ಸ್ ಈ ದಂಪತಿಗಳಿಂದ ಒಂದು ಮಾರಲ್ ಮೆಸೇಜ್ ಥರ ಹಾಸ್ಪಿಟ್ಲುಗಳು ಡೆವಲಪ್ ಆಗಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ.